ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ನನ್ನನ್ನೇನು ಕೇಳ್ತೀರಾ ಸಂಪುಟ ವಿಸ್ತರಣೆ ಬಗ್ಗೆ, ರಾಜ್ಯ ನಾಯಕರನ್ನ ಕೇಳಿ ಅಂತ. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಂಪುಟ ವಿಸ್ತರಣೆ ಬಗ್ಗೆ ಕೇಳಿದ್ದಕ್ಕೆ, ನೋಡ್ರಪ್ಪ ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ರಾಜ್ಯ ನಾಯಕರನ್ನ ಕೇಳಿ ಅವರೆಲ್ಲ ಉತ್ತರ ಕೊಡ್ತಾರೆ, ಬ್ರೀಫ್ ಮಾಡ್ತಾರೆ, ನನ್ನನ್ನು ಏನು ಕೇಳ್ತೀರಾ ಅಂತಂದ್ಬಿಟ್ಟು ಅವ್ರದ್ದು ವೈಯಕ್ತಿಕವಾಗಿ ಏನೋ ಒಂದಷ್ಟು ಸಮಸ್ಯೆಗಳಿದೆ, ಹಾಗಾಗಿ ಆ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಪ್ರೈವೇಟ್ ಕೆಲಸಕ್ಕೆ ಬಂದು ಹಾಸ್ಪಿಟಲ್ಗೆ ಹೋಗ್ತೀನಿ, ಅದಕ್ಕೆ ನಾನು ಇಲ್ಲಿದ್ದೀನಲ್ಲ, ಸರ್ಕಾರೆಲ್ಲ ಬಂದವ್ರಿಗೆ ಕೇಳಿ ಪ್ರೈವೇಟ್ ಕೆಲಸಕ್ಕೆ ಬಂದು ಹಾಸ್ಪಿಟಲ್ಗೆ ಹೋಗ್ತೀನಿ, ಅದಕ್ಕೆ ನಾನು ಇಲ್ಲಿದ್ದೀನಲ್ಲ, ಸರ್ಕಾರೆಲ್ಲ ಬಂದವ್ರಿಗೆ ಕೇಳಿ ಪ್ರೈವೇಟ್ ಕೆಲಸಕ್ಕೆ ಬಂದು ಹಾಸ್ಪಿಟಲ್ಗೆ ಹೋಗ್ತೀನಿ, ಅದಕ್ಕೆ ನಾನು ಇಲ್ಲಿದ್ದೀನಲ್ಲ, ಸರ್ಕಾರೆಲ್ಲ ಬಂದವ್ರಿಗೆ ಕೇಳಿ ಪ್ರೈವೇಟ್ ಕೆಲಸಕ್ಕೆ ಈ ರೀತಿ ಮಾಡೋಕ್ಕೆ ಬರಲ್ಲ. ಜೊತೆಗೆ ಹೇಳಿ ಕೇಳಿ ಖರ್ಗೆ ಅವರು ಕರ್ನಾಟಕದವರು, ಹಾಗಾಗಿ ಅವರು ತೀರ್ಮಾನ ತಗೋತಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಮುಖ್ಯಮಂತ್ರಿಗಳು ಹೇಳ್ತಾರೆ ಹೈಕಮಾಂಡ್ ನನಗೇನು ಹೇಳಬೇಕು ಹೇಳಿದೆ, ಏನು ಸೂಚನೆ ಕೊಡಬೇಕು ಕೊಟ್ಟಿದೆ, ಅದರಂತೆ ನಡ್ಕೋತೀನಿ ಅಂತ. ಅದೆಲ್ಲ ನೋಡ್ತಾ ಇದ್ದರೆ ಯಾವಾಗ ಆಗಬಹುದು ಈ ಸಂಪುಟ ವಿಸ್ತರಣೆ? ಮತ್ತೆ ಇವರೆಲ್ಲ ಡೆಲ್ಲಿಗೆ ಹೋಗಬೇಕಾಗುತ್ತಾ ಹೇಗೆ ಅಂತ? ಅರವಿಂದ್, ನೋಡಿ, ಮುಂದಿನ ವಾರಾಂತ್ಯಕ್ಕೆ ಈ ಸಚಿವ ಸಂಪುಟ ಕಸರತ್ತು ಅಂತ್ಯವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆಗಳು ಕೂಡ ಆಗಿದ್ದಾವೆ. ರಾಹುಲ್ ಗಾಂಧಿ ಅವರು ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿತ್ತು ಕ್ಯಾಬಿನೆಟ್ ವಿಚಾರದಲ್ಲಿ. ಹಿರಿಯರು ಮತ್ತು ಕಿರಿಯರನ್ನ ಹೇಗೆ ಸಮತೋಲನವಾಗಿ ತೆಗೆದುಕೊಂಡು ಹೋಗಬೇಕು ಮತ್ತು ಯಾವ ರೀತಿಯಾದಂಥ ಕ್ಯಾಬಿನೆಟ್ ಇರಬೇಕು, ಹೈಕಮಾಂಡ್ನ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆ ಮನವರಿಕೆಯಾದ ಬಳಿಕ ನಿನ್ನೆ KC ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸುದೀರ್ಘವಾದಂಥ ಸಭೆ ರಾಜ್ಯ ನಾಯಕರ ಜೊತೆಗಾಗಿದೆ. ಒಂದು ಪ್ರಾಥಮಿಕ ಪಟ್ಟಿ ಅಂತೂ ರೆಡಿಯಾಗಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯಕ್ಕೆ ಬೆಂಗಳೂರಲ್ಲಿದ್ದಾರೆ. ಬಹುಶಃ ಅವರು ನಾಳೆ ಅಥವಾ ನಾಡಿದ್ದು ಡೆಲ್ಲಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅವರು ಬಂದ ಬಳಿಕ ರಾಜ್ಯ ನಾಯಕರ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸ್ತಾರೆ. ಅದಾದ ಬಳಿಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ. ಇದಾದ ಬಳಿಕ ಅಂತಿಮವಾಗಿ ಸಚಿವ ಸಂಪುಟದಲ್ಲಿ ಯಾರು ಇರಬೇಕು ಯಾರು ಇರಲ್ಲ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುತ್ತೆ. ಇದಾದ ಬಳಿಕ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡುವಂಥ ಸಾಧ್ಯತೆಗಳಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್, ಧನ್ಯವಾದ. ಒಟ್ಟಾರೆ ನೋಡೋಣ ಮುಂದಿನ ವಾರಾಂತ್ಯಕ್ಕೆ ಆಗತ್ತೆ ಅಂತ ಅನಿಸುತ್ತೆ.